ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಿಚ್ಚ ಸುದೀಪ್ ಪುತ್ರಿ ಸಾನವಿಗೆ ಈ ಅಶ್ಲೀಲ ಟ್ರೋಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಮಾತನಾಡಿದ್ರು. ಮಗಳ ಬಗ್ಗೆ ಕೀಳು ಪೋಸ್ಟ್ಗಳ ಬಗ್ಗೆ ಮತ್ತೆ ಸುದೀಪ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಗಳ ಉತ್ತರವನ್ನ ಸಮರ್ಥಿಸಿಕೊಂಡಿದ್ದಾರೆ ಸುದೀಪ್. ಹೆಣ್ಣಾಗಿ ನನ್ನ ಮಗಳು ಏನು ಮಾಡಬೇಕಿತ್ತು, ಏನು ಹೇಳಬೇಕಿತ್ತು ಅದನ್ನೇ ಮಾಡಿದ್ದಾಳೆ. ನನ್ನ ಮಗಳು ರಿಯಾಕ್ಟ್ ಮಾಡಿದ್ದು ತಪ್ಪಾ ಅಂಥೇಳಿ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಸಾನವಿ ಪೋಸ್ಟ್ಗೆ ನಟ ಸುದೀಪ್ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅಂಡ್ ಒಂದು ಸಿನಿಮಾ ಹೋದ್ರೆ ನನ್ನ ಉದ್ದೇಶ ಕುತ್ಕೊಂಡು ಫುಲ್ ಯಾವ ಥಿಯೇಟ್ರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ತುಂಬ ವರ್ಷಗಳ ನಂತರ ಹೋಗ್ತಾ ಇರೋದು ಅದೊಂದು ಫೀಲ್ ಇದೆ. ಈಗ ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅಂದ್ಬಿಟ್ಟು ಖುಷಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಗೆಸ್ ಆಲ್ ದ ಮೀಡಿಯಾ ಪೀಪಲ್ ದ ವೇ ಯು ಪೀಪಲ್ ಹ್ಯಾವ್ ಸಪೋರ್ಟ್. ತುಂಬ ಫ್ಯಾನ್ಸ್ ಇದೆ ಸರ್. ಅಲ್ಲಿ ಒಂದು ಟ್ರೆಂಡ್ ಅಂದರೆ ಹುಡುಗರು ಒಂದು ಬೇಡಿಕೆ ಮಾಡ್ತಿದ್ದಾರೆ, ಅಂದರೆ ನೀವು ನಮ್ಮ ಥಿಯೇಟ್ರಿಗೆ ಬರ್ಬೇಕು, ನಮ್ಮಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು. ಐ ಥಿಂಕ್ ಇದುವರೆಗೂ ಆಗಿಲ್ಲ. ಅದು ಈ ಸರಿ ಏನಾದ್ರು ಆಗೋ ಚಾನ್ಸ್ ಇದೆ? ಖಂಡಿತ ಹೋಗೋಣ ಸರ್. ಇವಾಗ ಒಂದಂತೂ ಸತ್ಯ, ಎಲ್ಲ ಕಡೆ ಅಟ್ ದ ಸೇಮ್ ಟೈಮ್ ಇರೋಕ್ಕಂತೂ ಆಗಲ್ಲ. ಆ್ಯಂಡ್ ಒಂದು ಸಿನಿಮಾ ಹೋದರೆ ನನ್ನ ಉದ್ದೇಶ ಕುತ್ಕೊಂಡು ಫುಲ್ ಸಿನಿಮಾ ನೋಡೋಣ ಅಂತ. ಮಧ್ಯದಲ್ಲಿ ಹೋಗಿ ನಾವು ಟಾಟಾ ಹೇಳ್ಕೊಂಡು ಬಂದಾಗ ಏನಾಗುತ್ತೆ, ಇಡೀ ಸಿನಿಮಾ ಡಿಸ್ಟರ್ಬ್ ಮಾಡ್ತೀವಿ. ಈಗ ಮಾರ್ಕ್ ಸೊ ಟೀಮ್ ಕೂಡ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀರಾ ಹೇಗೆ? ಸಿಕ್ಕಾಪಟ್ಟೆ ನೀವು ಯಾರು ಅಂತ ಹಿಡಿಯೋಕ್ಕಾಗಲ್ಲ. ಒಬ್ಬರೋ ಇಬ್ಬರೋ ಒಂದೆರಡು ಲಿಂಕ್ ಆದರೆ ಶೇರ್ ಮಾಡ್ಬೋದು, ಕಟ್ ಮಾಡ್ಬೋದು, ಅದ್ರ ವಿರುದ್ಧ ದೂರು ಕೊಡ್ಬೋದಲ್ಲ. ಈ ಥರ ಆದಾಗ ಹೇಗೆ ಚಾಲೆಂಜ್ ನಿಮಗೆ? ಅದು ಏನು ಮಾಡ್ತಾರೆ? ದೂರನ್ನ ಹೇಗೆ ಕೊಡುತ್ತೆ? ಯಾವ ಥರ ಮಾಡಿ ತೋರಿಸ್ತೀನಿ ಸರ್. ಈಗ ಹೊಸ ವರ್ಷ ಬಂದಿದೆ. ಐ ಥಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಹೊಸ ವರ್ಷದ. ಎಲ್ಲರೂ ಕೂಡ ನಿಮ್ಮ ಎಲ್ಲರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀರಿ. ಜೊತೆಗೆ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಇದೆ ಸರ್ ಈ ಸರಿ? ನನ್ನ ನ್ಯೂ ಇಯರ್ ತುಂಬ ಸಿಂಪಲ್. ನಾನು ಆ್ಯಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಒಟ್ಟಿಗೆ ನಾನು ಯಾವೊಂದು ಕಾಲಗಳು ಯಾವತ್ತೂ ನಾನು ನ್ಯೂ ಇಯರ್ಸು ಎಲ್ಲೂ ಅಲ್ಲಿ ಇಲ್ಲಿ ಹೋಗೋನೇ ಅಲ್ಲ, ಮನೆಯಲ್ಲೇ ಇರೋವು. ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ನಾನು ಅಷ್ಟೇ. ನಾನು ನ್ಯೂ ಇಯರ್ ಎಲ್ಲ ಫ್ಯಾಮಿಲಿ ಮನೆ. ಮಗ ಸಾನ್ವಿ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರಿ, 10ರಷ್ಟು ಇವಳು ಬೆಳಿತಾಳೆ, ಎದುರಿಸ್ತಾಳೆ ಅಂತ. ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇಮಿಂಗ್ ಬಗ್ಗೆ. ನಾನು ಯಾರು ಒಪಿನಿಯನ್ ಕೇಳಿಲ್ಲ, ಐ ಡೋಂಟ್ ನೀಡ್ ದೇರ್ ಒಪಿನಿಯನ್. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಸೊ ಅದನ್ನ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಅವರು ಅಲ್ಲ, ಏನು ಕ್ವೆಶ್ಚನ್ ಏನು ಅಂದೆ? ಅಂದರೆ ಮುಂಚೆ ಕೊಡಬೇಕಿತ್ತು ಅಂತನಾ? ಕ್ವೆಶ್ಚನ್ ಅರ್ಥ ಆಗಿಲ್ಲ. ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿದ್ರೆ ಏನು ಮಾಡ್ತಾ ಇದ್ರಿ? ನನ್ನ ಮಗಳು ಅದೇ ಮಾಡಿ ಅಲ್ಲ. ನೆಕ್ಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ನೈಟ್ ಪಾರ್ಟಿ ಮಾಡ್ತಿದ್ದಾರೆ, ನಿಮ್ಮ ಫ್ಯಾನ್ಸ್ಗಳು ಇರ್ತಾರೆ, ಎಲ್ಲರೂ ಪಾರ್ಟಿ ಮಾಡಿರ್ತಾರೆ. ಐ ಥಿಂಕ್ ಎವ್ರಿಬಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳಂತೂ ಖಂಡಿತ ಹೇಳೇ ಹೇಳ್ತೀನಿ. ಬಟ್ ಐ ಗೆಸ್ ಸರ್ ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇಮಿಂಗ್ ಬಗ್ಗೆ. ನಾನು ಯಾರು ಒಪಿನಿಯನ್ ಕೇಳಿಲ್ಲ, ಐ ಡೋಂಟ್ ನೀಡ್ ದೇರ್ ಒಪಿನಿಯನ್. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಸೊ ಅದನ್ನ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಅವರು ಅಲ್ಲ, ಏನು ಕ್ವೆಶ್ಚನ್ ಏನು ಅಂದೆ? ಅಂದರೆ ಮುಂಚೆ ಕೊಡಬೇಕಿತ್ತು ಅಂತನಾ? ಕ್ವೆಶ್ಚನ್ ಅರ್ಥ ಆಗಿಲ್ಲ. ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿದ್ರೆ ಏನು ಮಾಡ್ತಾ ಇದ್ರಿ? ನನ್ನ ಮಗಳು ಅದೇ ಮಾಡಿ ಅಲ್ಲ. ಇದು ಕಿಚ್ಚ ಸುದೀಪ್ ಅವರ ಮಾತು. ಈ ಹಿಂದೆಯೂ ಕೂಡ ಟ್ರೋಲಿಗರ ಬಗ್ಗೆ ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ನನ್ನ ಮಗಳು ಧೈರ್ಯವಂತೆ, ಎಲ್ಲವನ್ನೂ ಕೂಡ ಫೇಸ್ ಮಾಡ್ತಾಳೆ, ನನಗಿಂತ ದೊಡ್ಡ ಮಟ್ಟದಲ್ಲಿ ಬೆಳೀತಾಳೆ ಅನ್ನುವಂತಹ ವಿಶ್ವಾಸದ ಮಾತನಾಡಿದರು. ಅದಾದಮೇಲೆ ಸಾನ್ವಿ ಒಂದು ಇನ್ಸ್ಟಾ ಪೋಸ್ಟ್ ಮಾಡಿದರು, ನನ್ನ ದೇಹವು ಚರ್ಚೆಯ ವಿಷಯವಲ್ಲ, ನಿಮ್ಮ ಬಗ್ಗೆ ಅಭಿಪ್ರಾಯ ಬೇಕಾದರೆ ನಾನು ಪಡೆದುಕೊಳ್ತೇನೆ ಅಂಥೇಳಿ ಮಾರ್ಮಿಕವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಈಗ ಅದಕ್ಕೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ, ಮಗಳ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ.